ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ನಾ ಬಿಕಾಮ್ ಥರ್ಡ್ ಸೆಮ್ ಬೇಸಿಕ್ ಇಂಗ್ಲೀಷ್ ಬ್ಲೂ ಪ್ರಿಂಟ್ ಹೇಳ್ತೀನಿ. ಅಂದ್ರೆ ಈ ವಿಡಿಯೋ ಒಳಗೆ ನಾನು ನಿಮಗೆ ಏನೇನು ಹೇಳ್ತೀನಿ ಅಂದ್ರೆ ನಿಮಗೆ ಬೇಸಿಕ್ ಇಂಗ್ಲೀಷ್ನಾಗ ಏನೇನು ಸಿಲೆಬಸ್ ಅದ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳ್ತೀನಿ. ಅದಕ್ಕಿಂತ ಮೊದಲ ಇಲ್ಲಿದು ಟೇಬಲ್ ನೋಡ್ರಿ, ಥರ್ಡ್ ಸೆಮಿಸ್ಟರ್ BCM ಅಂತ ಹೇಳಿ ಬರ್ದಾರೆ ಇಲ್ಲಿ, ಮತ್ತು BBM BBA. ಅಂದರೆ ಇದು ಯಾರ್ಯಾರಿಗೆ ಅಪ್ಲೈ ಆಗ್ತದೆ ಅಂದ್ರೆ BCom BBM BBA ಇವ್ರಿಗೆ ಅಪ್ಲೈ ಆಗ್ತದೆ. UG ಬೇಸಿಕ್ ಇಂಗ್ಲೀಷ್ ಇಲ್ಲಿ ನೋಡ್ರಿ UG ಪ್ರೋಗ್ರಾಮ್ ಅಂತ ಹೇಳಿ ಬರ್ತದೆ. ಇಲ್ಲಿ ಕೆಳಗೆ BCom ಅಂತ ಹೇಳಿ ಬರ್ತದೆ. ಅಂದರೆ ಇದು ಬರೀ BComದವ್ರಿಗೆ ಅಷ್ಟೇ ಇಲ್ಲ, BCom BBM BBA ಮೂರು ಮಂದಿಗೆ ಅಪ್ಲೈ ಆಗ್ತದೆ. ಇಲ್ಲಿ ಸೆಮಿಸ್ಟರ್ ಅಂತ ಹೇಳಿ ಬರ್ದಾರ ಥರ್ಡ್ ಸೆಮ್. ಅಂದರೆ ಈಗ ನಾ ಹೇಳೋದು ಥರ್ಡ್ ಸೆಮ್ ಅಂತ ಹೇಳ್ತೀನಿ. ಕೋರ್ಸ್ ಟೈಪ್ ಇದು ಸಬ್ಜೆಕ್ಟ್ ಕೋಡ್ ಅದ. ನೆಕ್ಸ್ಟ್ ಇಲ್ಲಿ ಕೋರ್ಸ್ ಟೈಟಲ್ ಇಂಗ್ಲೀಷ್ 3 ಅಂತ ಹೇಳಿ ಬರ್ದಾರೆ. ಇಲ್ಲಿ 3 ಯಾಕೆ ಬರ್ದಾರ ಅಂದ್ರೆ ಥರ್ಡ್ ಸೆಮ್ ಅಂತ ಹೇಳ್ತೀನಿಲ್ಲ, ಅದ್ರ ಸಲ ಇಂಗ್ಲೀಷ್ 3 ಅಂತ ಹೇಳಿ ಬರ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಟೀಚಿಂಗ್ ಹವರ್ಸ್ ಪರ್ ವೀಕ್ 3 hours. ಅಂದರೆ ನಿಮಗೆ ವೀಕ್ಲಿ 3 hours ಹೇಳ್ತಾರೆ. ಅಂದ್ರೆ ವೀಕ್ಲಿ ನಿಮಗೆ 3 ಕ್ಲಾಸ್ ಹೇಳಬೇಕು. ಎಕ್ಸಾಮ್ ಮಾರ್ಕ್ಸ್ ಆರ್ ಎಕ್ಸಾಮ್ ಡ್ಯೂರೇಷನ್ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅದ ಅಂದ್ರೆ 80 ಮಾರ್ಕ್ಸ್ ಅದ. ಈಗ ನಾನು ನಿಮಗೆ ಹೇಳೋದಿದ್ದು ಬೇಸಿಕ್ ಇಂಗ್ಲೀಷ್ ಎಷ್ಟು ಮಾರ್ಕ್ಸಿಂದು ಪೇಪರ್ ಅದ ಅಂದ್ರೆ 80 ಮಾರ್ಕ್ಸಿಂದ ಅದ. ರಿಟರ್ನ್ 80 ಮಾರ್ಕ್ಸಿಂದ ಅದ. ಇಂಟರ್ನಲ್ 20 ಮಾರ್ಕ್ಸ್ ಬರ್ತಾವೆ. ಇಲ್ಲಿ ನೆಕ್ಸ್ಟ್ ಅದೇ ಅದ ನೋಡ್ರಿ, ಇಲ್ಲಿ 80 ಮಾರ್ಕ್ಸಿಂದ ಅದ. ಅದು 80 ಮಾರ್ಕ್ಸ್ ನೀವು ಎಷ್ಟು ಹವರ್ಸ್ನಾಗ ಕಂಪ್ಲೀಟ್ ಮಾಡ್ಬೇಕಂದ್ರೆ 3 hours ಟೈಮ್ ಇರ್ತದೆ. ನೀವು 80 ಮಾರ್ಕ್ಸ್ ಕಂಪ್ಲೀಟ್ ಮಾಡಬೇಕು. ಮಿನಿಮಮ್ ಮಾರ್ಕ್ಸ್ ನೀವು ಎಷ್ಟು ಸ್ಕೋರ್ ಮಾಡ್ಬೇಕಂದ್ರೆ 32. ನೆಕ್ಸ್ಟ್ ಇಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಹೇಳಿ ನೋಡ್ರಿ, ಅಂದರೆ ಇಂಟರ್ನಲ್ ಮಾರ್ಕ್ಸ್ 20 ಮಾರ್ಕ್ಸ್ ಇರ್ತಾವೆ. 10+10 ಎರಡು ಇಂಟರ್ನಲ್ ಎಕ್ಸಾಮ್ ಇರ್ತಾವೆ ನಿಮಗೆ ಕಾಲೇಜಿನಾಗ ತೋತಾರೆ. ಅವೆರಡು ಏನು ಮಾಡ್ತಾರೆ, ಪ್ಲಸ್ ಮಾಡ್ತಾರೆ. ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಇಲ್ಲಿ 10+10 ಕೊಟ್ಟಾರೆ. ಅಂದ್ರೆ ಫಸ್ಟ್ ಇಂಟರ್ನಲ್ 10 ಮಾರ್ಕ್ಸ್, ಸೆಕೆಂಡ್ ಇಂಟರ್ನಲ್ 10 ಮಾರ್ಕ್ಸ್, ಟೋಟಲ್ 20. ಮಿನಿಮಮ್ ಮಾರ್ಕ್ಸ್ ಇಲ್ಲಿ ಏನು ಬಿ ಇಲ್ಲ, ಡ್ಯಾಶ್ ಅದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಅಂತ ಬರ್ತಾರೆ. ಅಂದರೆ ಇದು ಟೋಟಲ್ ಬೇಸಿಕ್ ಇಂಗ್ಲೀಷ್ ಎಷ್ಟು ಮಾರ್ಕ್ಸ್ ಇಂದ ಅಂದ್ರೆ 100 ಮಾರ್ಕ್ಸ್ ಇಂದ. ಮಿನಿಮಮ್ ಫಾರ್ ಪಾಸಿಂಗ್ 40 ಮಾರ್ಕ್ಸ್. ನೀವು ಈ ಸಬ್ಜೆಕ್ಟ್ನಾಗ ಪಾಸ್ ಆಗಬೇಕಾದ್ರೆ ಅಟ್ಲೀಸ್ಟ್ 40 ಮಾರ್ಕ್ಸ್ ಆಗಿ ತಗೋಬೇಕು. ಈ ಸಬ್ಜೆಕ್ಟ್ನಾಗ ನೀವು ಪಾಸ್ ಆಗಬೇಕಾದ್ರೆ ಮಿನಿಮಮ್ 40 ಮಾರ್ಕ್ಸ್ ತೊಗೋಬೇಕು. ಇಲ್ಲಿ ನೋಡ್ರಿ ಟೆಕ್ಸ್ಟ್ ಪ್ರಿಸ್ಕ್ರೈಬ್ಡ್ ಅಂತ ಬರ್ದಾರೆ. ಅಂದ್ರೆ ಇಲ್ಲಿ ಪ್ರೋಸ್ ಪೋಯಟ್ರಿ ಅಂತ ಹೇಳದ. ಅಂದ್ರೆ ಇಲ್ಲಿ ಪ್ರೋಸ್ನಾಗ ಏನೇ ನಾವು ನೋಡ್ರಿ, ಆಫ್ಟರ್ 20 years ಅಪ್ಪರ್ ಡಿವಿಷನ್ ಲವ್ ಆನ್ ಬೀಯಿಂಗ್ 70 ಎಜುಕೇಷನ್ ಆ್ಯಂಡ್ ಡಿಸಿಪ್ಲಿನ್. ಪ್ರೋಸ್ ಅಂದ್ರೆ ನೀವು ಲೆಸನ್ ಇದ್ದಂಗೆ ಇರ್ತಾವೆ, ನೆನ್ಪಿಡ್ಕೋರಿ. ಪ್ರೋಸ್ ಅಂದ್ರೆ ಲೆಸನ್ ಅಂತೇಳಿ ಗೊತ್ತಾಗಿಲ್ಲ ಅಂದ್ರೂ ಸ್ಟೋರಿ ಅಂತ ಹೇಳ್ತೀರಿ, ಸ್ಟೋರಿ ಇದ್ದಂಗೆ ಇರ್ತಾವೆ. ನೆಕ್ಸ್ಟ್ ಇಲ್ಲಿ ಪೋಯಿಟ್ರಿ ಇದೆ. ಪೋಯಿಟ್ರಿ ಅಂದ್ರೆ ಏನು, ಪೋಯಮ್ಸ್ ಒಳಗೆ ನೋಡ್ರಿ ಯಾವ್ಯಾವ ಓಜಾಮಂಡಿಯಾಸ್ ಇದು ನಾ ಎಕ್ಸ್ಪ್ಲೇನ್ ಮಾಡೀನಿ, ನೀವು ನಮ್ಮ ಯೂಟ್ಯೂಬ್ ಚಾನಲ್ನಾಗ ನೋಡ್ಬೋದು. ನೆಕ್ಸ್ಟ್ ನೋಡ್ರಿ ಎ ಸ್ಟ್ರೇಂಜ್ ಮೀಟಿಂಗ್, ದ ಮ್ಯಾನ್ ಹಿ ಕಿಲ್ಡ್, ಮಿರ್ರರ್ ಇವೆಲ್ಲ ಪೋಯಿಟ್ರಿ ಅವ. ನೆಕ್ಸ್ಟ್ ಇಲ್ಲಿ ತೆಳಗೆ ನೋಡ್ರಿ ಡೆವಲಪಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಅಂತ ಹೇಳ್ದ. ಅಂದ್ರೆ ಇದು ಗ್ರಾಮರ್ ಅದ. ಗ್ರಾಮರ್ನಾಗ ಏನೇನು ಕೊಡ್ತಾರಂದ್ರೆ ಚೇಂಜ್ ಆಫ್ ವಾಯ್ಸ್, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಗ್ರಾಮರ್ನಾಗ ನಿಮಗೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಕೊಡ್ತಾರೆ. ನೆಕ್ಸ್ಟ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸ್, ಇಂಡೈರೆಕ್ಟ್ ಸ್ಪೀಚ್ಗಳು ಇರ್ತಾವೆ. ನೆಕ್ಸ್ಟ್ ಎಕ್ಸ್ಪೆನ್ಷನ್ ಆಫ್ ಎನ್ ಐಡಿಯಾ, ರಿಪೋರ್ಟ್ ರೈಟಿಂಗ್. ನಿಮಗೊಂದು ಟಾಪಿಕ್ ಕೊಡ್ತಾರೆ, ಅದ್ರ ಮೇಲೆ ನೀವು ರಿಪೋರ್ಟ್ ಬರೀಬೇಕು. ಈಗ ನೋಡ್ರಿ ಇದು ಪ್ರೋಸ್, ಪೋಯಿಟ್ರಿ, ಡೆವಲಪಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಅಂದ್ರೆ ಗ್ರಾಮರ್. ಇವು ಮೂರು AC ಮಾರ್ಕ್ಸ್ ಇಂದವ ಅಂತ ಹೇಳ್ತೀನಿ. ಇಲ್ಲಿ ಪ್ರೋಸ್ ಸೆಕ್ಷನ್ನಾಗ ನೋಡ್ರಿ, ಇದ್ರೊಳಗೆ ನೀವು ಕಂಪಲ್ಸರಿ 2 ಓದಬೇಕು. ಎಕ್ಸಾಮ್ನಾಗ ನಿಮಗೆ ಎಲ್ಲದ್ರದ ಒಂದೊಂದು ಕೇಳ್ತಾರೆ, ಆದ್ರೆ ನೀವು ಕಂಪಲ್ಸರಿ ಏನು ಮಾಡಬೇಕು, 2 ಓದಬೇಕು. ಯಾಕೆ 2 ಓದ್ಬೇಕಂದ್ರೆ ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತಾವೆ. ಅದಕ್ಕೆ ನಿಮಗೆ ಯಾವ ಈಸಿ ಆತವ ಅವು 2 ಓದ್ಕೋರಿ. ನೆಕ್ಸ್ಟ್ ಇಲ್ಲಿ ಪೋಯಿಟ್ರಿನಾಗೂ ಹಂಗೆ ನಿಮಗೆ ಯಾವ ಈಸಿ ಆತವ ಅವು 2 ಓದ್ಕೋರಿ. ಇಲ್ಲಿ ಡೆವಲಪಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್ ಅಂತ ಹೇಳೋದಲ್ಲ ಗ್ರಾಮರ್ನಾಗ, ಇದ್ರೊಳಗೆ ಕಂಪಲ್ಸರಿ ಇಷ್ಟು ಓದಬೇಕು. ಇದ್ರಾಗ ಏನು ಬಿ ಚಾಯ್ಸ್ ಇಲ್ಲ. ಈಗ ಇವೆಲ್ಲ ಎಷ್ಟೆಷ್ಟು ಮಾರ್ಕ್ಸ್ ಕವರ್ ಮಾಡ್ತಾವೆ ಅಂತ ಹೇಳ್ತೀನಿ ನೋಡಿರಿ. ಇಲ್ಲಿ ಪ್ರೋಸ್ನಾಗ 24 ಮಾರ್ಕ್ಸ್ ಕವರ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಪೋಯಿಟ್ರಿ ಇದನ್ನು ಸೇಮ್ 24 ಮಾರ್ಕ್ಸ್. ಇದು ಡೆವಲಪಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್ ಅದಲ್ಲ, ಇದು 32 ಮಾರ್ಕ್ಸ್. ಅಂದರೆ 24 + 24 ಎಷ್ಟು ಆಗ್ತದೆ, 48 + 32 80. ಅಂದರೆ ಇದು ರಿಟರ್ನ್ ಎಕ್ಸಾಮ್ ನಿಮಗೆ ಎಷ್ಟು ಇರ್ತದೆ ಅಂದರೆ 80 ಮಾರ್ಕ್ಸಿಂದ ಇರ್ತದೆ. ಇನ್ನು 20 ಮಾರ್ಕ್ಸ್ ಇಂಟರ್ನಲ್ ಎಕ್ಸಾಮ್ ಇರ್ತದೆ, ಅದು ನಿಮಗೆ ಕಾಲೇಜ್ನಾಗ ತೋತಾರೆ. 80 + 20 ಎಷ್ಟು ಆಗ್ತದೆ, 100 ಆಗ್ತದೆ. ಈಗ ನೆಕ್ಸ್ಟ್ ನೋಡ್ರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳ್ತೀನಿ. ಇಲ್ಲಿ ಎನೋಟೇಷನ್ಸ್ ಅಂತ ಹೇಳಿ ಬರ್ದಾರ, ಮತ್ತು 2 ಬರ್ದು ಒಂದು ಲೈನ್ ಹೊಡೆದ ಕೇಸಿನ 4 ಬರ್ದಾರ ಫ್ರಮ್ ಪ್ರೋಸ್. ಅಂದ್ರೆ ನಾನು ನಿಮಗೆ ಮೇಲೆ ಹೇಳಿದಿಲ್ಲ, ಪ್ರೋಸ್ನಾಗ ಎಲ್ಲದರದೊಂದು ಕ್ವಶನ್ ಕೇಳ್ತಾರೆ. ಪ್ರೋಸ್ನಾಗ ಎಷ್ಟಿದ್ದು ಟೋಟಲ್ 4 ಇದ್ದವು. 4 ಒಳಗೆ ನೀವು ಯಾವರೇ 2 ಓದ್ಕೋಬೇಕು. ಇಲ್ಲಿ ಬರ್ದಾರ ನೋಡ್ರಿ 2 × 4. ಅಂದ್ರೆ ಇಲ್ಲಿ 2 ಕ್ವಶನ್ ಅದ, ಇದು 4 ಮಾರ್ಕ್ಸ್ ಅದ. 2 × 4 = 8. ಅಂದ್ರೆ ಒಂದು ಕ್ವಶನಿಗೆ 4 ಮಾರ್ಕ್ಸ್ ಇರ್ತಾವೆ. 2 × 4 = 8. ನೆಕ್ಸ್ಟ್ ನೋಡ್ರಿ ಎಸ್ಸೆ ಟೈಪ್ ಕ್ವಶನ್ ಅಂತ ಬರ್ದಾರ. ಇಲ್ಲಿ ಎಸ್ಸೆ ಟೈಪ್ ಅಂದ್ರೆ ನೀವು ಲಾಂಗ್ ಆನ್ಸರ್ನೇ ಬರೀಬೇಕು. 4 ಕ್ವಶನ್ ಕೊಡ್ತಾರೆ, ನೀವು ಅದ್ರಾಗ ಯಾವರೇ 2 ಬರೀಬೇಕು. 1 ಬರ್ದ್ರಿ ಅಂದ್ರೆ 8 ಮಾರ್ಕ್ಸ್, 2 ಬರ್ದ್ರಿ ಅಂದ್ರೆ 16 ಮಾರ್ಕ್ಸ್. 8 × 2 = 16. ನೆಕ್ಸ್ಟ್ ಇಲ್ಲಿ ನೋಡ್ರಿ ಎನೋಟೇಷನ್ 2 ಬರ್ದು ಡ್ಯಾಶ್ ಬರ್ದು 4 ಅದ. ಅಂದ್ರೆ ಸೇಮ್ ಇದನ್ನು ಹಾಗೆ ಇದೆ. ಪೋಯಿಟ್ರಿನಾಗೂ ಸೇಮ್ ಹಾಗೆ 4 ಕ್ವಶನ್ ಕೊಡ್ತಾರೆ, 4ರೊಳಗೆ ನೀವು ಯಾವರೇ 2 ಬರಬೇಕು. 2 × 4 = 8. ನೆಕ್ಸ್ಟ್ ಇಲ್ಲಿ ಎಸ್ಸೆ ಟೈಪ್ ಕ್ವಶನ್ ಅದ, ಇದನ್ನು ಸೇಮ್ ಹಾಗೆ ಮೇಲೆ ಹೇಳಿದ್ರೆ ಹಾಗೆ ಅಷ್ಟೇ. ಇವೇನು ಇವು ಫಸ್ಟಿಂದ 2 ಅವಲ್ಲ, ಇವು ಪ್ರೋಸ್ದಾಗಿಂದವ, ಇವು ಪೋಯಿಟ್ರಿನಾಗಿಂದವ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಚೇಂಜ್ ಆಫ್ ವಾಯ್ಸ್ ಅಂತ ಹೇಳದ, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಇವು ಹೆಂಗೆ ಹೇಳ್ತಾರೆ ಅಂದ್ರೆ 4 ಕ್ವಶನ್ ಕೊಡ್ತಾರೆ, ಅವು ಒಂದೊಂದು ಎಷ್ಟು ಮಾರ್ಕ್ಸಿಂದ ಇರ್ತಾವೆ ಅಂದ್ರೆ 2 ಮಾರ್ಕ್ಸಿಂದ ಇರ್ತಾವೆ. 4 × 2 = 8. 4 ಕ್ವಶನ್ ಇರ್ತಾವೆ, ಅವೆಲ್ಲ 2 ಮಾರ್ಕ್ಸಿಂದ ಇರ್ತಾವೆ. 4 × 2 = 8. ನೆಕ್ಸ್ಟ್ ನೋಡ್ರಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸ್ ಅದ. ಇವನು 4 ಕ್ವಶನ್ ಕೊಡ್ತಾರೆ, 2 ಮಾರ್ಕ್ಸಿಂದ ಇರ್ತಾವೆ. ಅಂದ್ರೆ 4 × 2 = ಎಷ್ಟು ಆಗ್ತದೆ, 8. ಎಕ್ಸ್ಪೆನ್ಷನ್ ಆಫ್ ಎನ್ ಐಡಿಯಾ ಅಂತ ಹೇಳಿ ಬರ್ದ ಕೇಸಿಂದ ಇಲ್ಲಿ 1 ಬರ್ದು ಒಂದು ಲೈನ್ ಹೊಡೆದು 3 ಬರ್ದಾರೆ. ಯಾಕಂದ್ರೆ ನಿಮಗೆ 3 ಆಪ್ಷನ್ ಕೊಡ್ತಾರೆ, ಆ 3 ಒಳಗೆ ನೀವು ಯಾವುದಾದ್ರೆ 1 ಬರೀಬೇಕು. ಅದು 1 ಬರ್ದ್ರಿ ಅಂದ್ರೆ ನಿಮಗೆ 8 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ರಿಪೋರ್ಟ್ ರೈಟಿಂಗ್ ಅದ.
ರಿಪೋರ್ಟ್ ರೈಟಿಂಗ್ನು ಅದನ್ನು ಎಷ್ಟು ಮಾರ್ಕ್ಸಿಂದ ಅಂದರೆ 8 ಮಾರ್ಕ್ಸಿಂದ. ಅದರೊಳಗೆ ಏನು ಭೀ ಚಾಯ್ಸ್ ಇದ್ದಿರಲ್ಲ ಅವರೇ ಕೊಟ್ಟಿರ್ತಾರೆ. ಇದು ರಿಪೋರ್ಟ್ ರೈಟಿಂಗ್ ಬರೆದ್ರಂದ್ರೆ 8 ಮಾರ್ಕ್ಸ್ ಸಿಗ್ತಾವೆ. ಇವಿಷ್ಟು ಟೋಟಲ್ ಮಾಡಿರಿ ಎಷ್ಟು ಆಗ್ತಾವೆ 80 ಆಗ್ತಾವೆ. ಅಂದ್ರೆ ನಿಮಗೆ ರಿಟರ್ನ್ ಎಷ್ಟು ಇರ್ತದೆ ಅಂದ್ರೆ 80 ಮಾರ್ಕ್ಸ್ ಇರ್ತದೆ. ಇಂಟರ್ನಲ್ ಎಷ್ಟು ಇರ್ತಾವೆ ಅಂದ್ರೆ 20 ಇರ್ತಾವೆ. ಇಂಟರ್ನಲ್ ನಿಮಗೆ ಕಾಲೇಜಿನಾಗ ತೋತಾರೆ. ಇದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ಇಲ್ಲಿ ಶೇರ್ ಆಪ್ಷನ್ ಅದ, ಶೇರ್ ಮೇಲೆ ಕ್ಲಿಕ್ ಮಾಡ್ಕೆಸಿಂದ ವಾಟ್ಸಪ್ ಅದ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ವಾಟ್ಸಪ್ನಾಗ ಶೇರ್ ಮಾಡಿರಿ.